ಮೋಹಕ ಹಳಸಿದ ಕೂಳ ತಾಯಿ ತಿಂದಳಲ್ಲ, ಅದನ್ನು ಯಾರಿಗೆ ಹೇಳಲಿಲ್ಲ. ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತದೆ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು. ವನವಾಸ ಹಣ್ಣಾದ ಮುದುಕಿ ಎಷ್ಟಂತ ಇರ್ತಾಳು, ಸಿಗುತ್ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿನ್ನುತ್ತಾಳು. ವನವಾಸ ಹಣ್ಣಾದ ಮುದುಕಿ ಎಷ್ಟಂತ ಇರ್ತಾಳು, ಸಿಗುತ್ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿನ್ನುತ್ತಾಳು. ಇಷ್ಟೇ ಇದ್ದದ್ದು ಸೊಕ್ಕಿನ ಸೆಸೆಯು ದೊಡ್ಡದು ಮಾಡ್ಯಾಳು, ಇಷ್ಟೇ ಇದ್ದದ್ದು ಸೊಕ್ಕಿನ ಸೊಸೆಯು ದೊಡ್ಡದು ಮಾಡ್ಯಾಳು. ಅವಮಾನ ಮಗಂತ ತನ್ನ ಮನೆಯುವ ಹೊರಗಾಕ್ಯಾಳು. ಮಗನಿಗೆ ಹೇಳಿದರ ನೋವು ಜೀವಕ ಎಂದು ತಿಳಿದಾಳು, ತಾಯಿ ನಿನ್ನಿಂದ ದೂರಾಳು. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು. ಮಗ ಇದ್ದರೂ ಹಡೆದ ತಾಯಿ ಪರದೇಶಿಯಾಗಿರಳು, ಅಲ್ಲಿ ಇಲ್ಲಿ ಭಿಕ್ಷೆಯ ಬೇಡಿ ದಿನಗಳ ಕಲಿತಾಳು. ಮಗ ಇದ್ದರೂ ಹಡೆದ ತಾಯಿ ಪರದೇಶಿಯಾಗಿರಳು, ಅಲ್ಲಿ ಇಲ್ಲಿ ಭಿಕ್ಷೆಯ ಬೇಡಿ ದಿನಗಳ ಕಲಿತಾಳು. ಬಂದ ನೋವುಗಳ ಸಹಿಸುತ್ತ ಮಗನ ಚಿಂತೆ ಮಾಡುತ್ತಾಳು, ಬಂದ ನೋವುಗಳ ಸಹಿಸುತ್ತ ಮಗನ ಚಿಂತೆ ಮಾಡುತ್ತಾಳು. ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಎಷ್ಟು ದಿನ ಇರುತ್ತಾಳು. ನನ್ನ ಮಗನಿಗೆ ಚೆನ್ನಾಗಿ ಇಡುವಂತ ಮಾತನ ಬೇಡಾಳು, ತಾಯಿ ಬೀಜಾಗ ಸತ್ತಾಳು. ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು, 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 ತಮ್ಮ ಮರಳಿ ಬರುವಳೇನು. ಸಂದರ್ಭದಲ್ಲಿ ಒಬ್ಬ ಹುಡುಗ ಪರ್ಫ್ಯೂಮು ಅಥವಾ ಸೆಂಟ್ ಬಾಟ್ಲ್ ಹಾಕೊಂಡು ಗಮ್ ಅನ್ಕಂತ ಪಕ್ಕಕ್ಕೆ ಹೋಗ್ತಾನೆ. ಶಿವರಾಜ್ ಅವರಿಗೆ ಕ್ಯೂರಿಯಾಸಿಟಿ, ಇವನು ಏನು ಹಾಕೊಂಡು ಸ್ನಾನ ಮಾಡಿರ್ಬೋದು ಅನ್ನೋದು. ಅವನು ಕರೀತಾನೆ, ಏ ತಮ್ಮ ನಿಂತ್ಕೋ, ಏನು ಸರ್ ಇಷ್ಟೊಂದು ಗಮ್ ಅಂತೀಯಲ್ಲ, ಏನು ಹಾಕೊಂಡು ಸ್ನಾನ ಮಾಡಿದೆ ಅಂತ ಕೇಳ್ತಾನೆ. ಜಸ್ಟ್ ಸಿಂಪಲ್ ಸರ್, ಬಾತ್ರೂಮ್ ಬಾಗ್ಲ ಹಾಕ್ಕೊಂಡು ಸ್ನಾನ ಮಾಡಿದೆ ಅಂತ ಹೇಳ್ತಾನೆ. ಆಮೇಲೆ ನಿನಗೆ ಮಾಡ್ಬೇಕಾಗಿಲ್ಲ ಅಂತೇಳಿ ಅವನು ಶಿವರಾಚಾರ್ಯ ಮತ್ತೆ ಸಿಟ್ಟಿಗೆ ಇನ್ನೊಂದು ಕ್ವಶನ್ ಕೇಳ್ತಾನೆ. ಅಥವಾ ಇನ್ನೊಂದು ಕ್ವಶನ್ ಹೇಳ್ತೀನಿ ನಾನು. ಸರ್ ಕೇಳಿ ಸರ್ ಅಂತ. 108ಕ್ಕೆ ಕಾಲ್ ಮಾಡಿದ್ರೆ ಏನು ಬರುತ್ತೆ ಅಂತ. ಏನು ಸರ್ ಅಷ್ಟು ಗೊತ್ತಿಲ್ಲ ನಿಮಗೆ, ಆಂಬುಲೆನ್ಸ್ ಬರುತ್ತೆ ಅಂತ. ಹೌದಲ್ಲ ಸರ್, ಅದೇ 801 ಕಾಲ್ ಮಾಡಿದ್ರೆ ಏನು ಬರುತ್ತಪ್ಪ ತಮ್ಮ ಅಂತ. ಅವನು ತಿಳಿವಾಯ್ತು, ಸರ್ ಅದ ಆಂಬುಲೆನ್ಸ್ ರಿವರ್ಸ್ ಬರುತ್ತೆ ಸರ್ ಅಂತ. ಆಮೇಲೆ ಸರ್ ನೀವೆಲ್ಲ ಇಷ್ಟೆಲ್ಲ ಕೇಳ್ತೀರಲ್ಲ, ನಾನೇ ನಿಮ್ಗೊಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳ್ತೀರಾ ಅಂತ ಅಂತಾರೆ. ಸರಿ ಕೇಳಪ್ಪ ಅಂತ. ಸರ್ ಮಹಿಳೆಯರು ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡ್ತಾರೆ, ಒಂದು ವೃತ್ತಿಯಲ್ಲಿ ಮಾತ್ರ ಕೆಲಸ ಮಾಡ್ತಿಲ್ಲ, ಅದು ಯಾವ ವೃತ್ತಿ ಹೇಳಿ ಸರ್ ನೋಡೋಣ ಅಂತಂದು. ಒಂದು ನಿಮಿಷ ಶಿವರಾಚಾರ್ಯ ಅವರು ದಂಡರು ನಿಂತ್ಬಿಡ್ತಾರೆ. ಏನಿರ್ಬೋದು, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಮಹಿಳೆಯರು ಇದ್ದಾರೆ. ಇತ್ತೀಚೆಗೆ ಕೂಡ ಲೈಟ್ ಕಂಬ ಹತ್ತಕ್ಕೂ ಶುರು ಮಾಡ್ಯಾರ. ಯಾವ್ದು ಇರ್ಬೋದು ಥಿಂಕ್ ಮಾಡ್ತಾನೆ. ತಮ್ಮ ನನಗೆ ಗೊತ್ತಿಲ್ಲ, ನೀನು ಹೇಳ್ಬಿಡು ಅಂತಂದು. ಸರ್ ಫೈರ್ ಡಿಪಾರ್ಟ್ಮೆಂಟ್ ಸರ್ ಅಂತ ಹೇಳ್ತಾನೆ.
ಹೌದಲ್ಲಪ್ಪ ಅಂತ ಆಶ್ಚರ್ಯ ಪಡ್ತಾರ ಸರ್. ಅವರಿಗೆ ಬೆಂಕಿ ಹತ್ತೋದು ಮಾತ್ರ ಗೊತ್ತು, ನನ್ಸೋದು ಗೊತ್ತಿಲ್ಲ ಸರ್, ಅದಕ್ಕೆ ಆ ಡಿಪಾರ್ಟ್ಮೆಂಟ್ ಕರ್ಕಾರಲ್ಲ ಅಂತ ಹೇಳ್ತಾರೆ ಅವರು. ಇನ್ನು ಬಂದು ಕಿಲ ಅಂತ ನಕ್ಬಿಟ್ರೆ ಇಸ್ಮಾಯಿಲ್, ಈಗ ನೀವ್ ಹೆಂಗಿಡ್ತೀರಿ ನಿಮ್ಮ ಹೆಸರುಗಳನ್ನ ಅಂತೇಳಿ ಕೇಳ್ತಾನೆ. ಇವನು ಹಿಂಗೆ ಹೇಳಿ ಅಂತ ನಾವೊಂದು ಟಾಂಗ್ ಕೊಡ್ಬೇಕಂತೇಳಿ ನಮ್ಮ ಹೇಳ್ತಾನೆ ಇವನು. ನೋಡಪ್ಪ, ಮಗು ಹುಟ್ಬೇಕಾರ ಅವ್ರ ತಂದೆ ಏನಾದ್ರು ಹೊಲದಾಗ ಗುದ್ಲಿ ಹಾಕ್ಯಾನಪ್ಪ ಅಂದ್ರೆ ಗುದ್ಲಿಯಪ್ಪ, ಅಮಾಸಿ ಕತ್ಲಾಗ ಹುಟ್ಟಿನಪ್ಪ ಅಂದ್ರೆ ಕರಿಯಪ್ಪ, ಚಂದ್ರ ಬೆಳದಿಂಗಳ ಗುಂಡಿಮೆ ಗುಡಿ ಅಂದ್ರೆ ಚಂದ್ರಪ್ಪ, ನಾಗ ಪಂಚಮಿಯಾಗ ನಾಗರಾವಿಗೆ ಹಾಲಿರ್ಬೇಕಾದ್ರೆ ನಾಗರತ್ನ, ನಾಗರಾಜ್. ಇಷ್ಟ ಜಸ್ಟ್ ಸಿಂಪಲ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಒಂದೇ ಒಂದ್ಸರಿ ಜೋರಾಗಿ ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತಿ ಈ ಜಗದೊಳ ಕಾಣು. ಹಡೆದ ತಾಯಿಯನ್ನು ಕಳೆದುಕೊಂಡ ಮೇಲೆ ಮತ್ತೆ ಮರಳಿ ಬರುವಳೇನು. ಬಹಳ ಅರ್ಥಗರ್ಭಿತವಾದಂತಹ ನೃತ್ಯಕ್ಕೆ ಹೆಜ್ಜೆಯನ್ನು ಹಾಕಿದಂತಹ ನನ್ನೆಲ್ಲ ಸ್ನೇಹಿತರಿಗೆ ಮತ್ತೊಮ್ಮೆ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಸ್ನೇಹಿತರೆ, ಬಹಳ ಸಂತೋಷದ ಸುದ್ದಿನ ಅಂತ ನಾನು ಭಾವಿಸ್ಕೊಳ್ತೀನಿ. ಇವತ್ತು ಈ ಅದ್ಭುತವಾದಂತಹ ವೇದಿಕೆಯನ್ನು ಕಲ್ಪಿಸಿ ಗುರುಗಳಿಗೆ ನಮನವನ್ನು ಸಲ್ಲಿಸುವಂತಹ ಆ ಪದ್ಧತಿಯನ್ನು ಹಾಕ್ಕೊಂಡು ಹೀಗೆ ನಿರಂತರವಾಗಿ ಅವರ ಬದುಕಿನ ಉದ್ದಕ್ಕೂ ಕೂಡ ಗುರುಗಳನ್ನು ಸ್ಮರಿಸಿಕೊಂಡು ಗುರುಗಳನ್ನು ಸನ್ಮಾನಿಸಿ ಅವರ ಆಶೀರ್ವಾದವನ್ನು ಪಡೆದಂತಹ 2000 ಮತ್ತು 2001ನೇ ಬ್ಯಾಚಿನ ಎಲ್ಲ ನನ್ನ ಸ್ನೇಹಿತರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗಾಗಿ ಈ ಒಂದು ವೇದಿಕೆಯಲ್ಲಿ ನೀವೆಲ್ಲ ಒಳ್ಳೆಯ ಕಾರ್ಯಕ್ರಮ ನೋಡ್ಲಿಕ್ಕಿದ್ದೀರಿ. ನನ್ನ ಹೃದಯದ ದೇವರು ಪರಮ ಪೂಜ್ಯ ಚರಂತಪ್ಪಜ್ಜನವರನ್ನ ಸ್ಮರಿಸಿಕೊಂಡು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಬೆಣ್ಣಿಹಳ್ಳಿ ನೋಡ್ರಿ, ಬಹಳ ವ್ಯತ್ಯಾಸಗಳನ್ನು ಹೇಗೆಲ್ಲ ನಾವು ಕಂಡುಹಿಡಿಬಹುದು ಅಂತೇಳಿ. ಬೆಣ್ಣಿಹಳ್ಳಿ ಬಹಳ ಚಲೋ, ಬೆಣ್ಣಿಹಳ್ಳಿ ಬಹಳ ಚಲೋ, ಹಳ್ಳಿ ಬೆಣ್ಣಿ ಇನ್ನೂ ಚಲೋ, ಅದಕ್ಕೆ ಬೆಣ್ಣಿಹಳ್ಳಿ ಬಹಳ ಚಲೋ ಅಂತ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ, ಜೋರಾಗಿ ಹೇಳಬೇಕು. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ, ಬೆನ್ನಳ್ಳಿಯೇ ಇರು ಬೆನ್ನಳ್ಳಿಯೇ ಸತ್ಯ ಬೆನ್ನಳ್ಳಿಯೇ ನಿತ್ಯ. ಜೈ ಬೆನ್ನಳ್ಳಿ. ಧನ್ಯವಾದ ಸ್ನೇಹಿತರೆ. ಮತ್ತೊಮ್ಮೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಶುಭ ಸ್ವಾಗತ ಬಯಸ್ತಾ ಕಾರ್ಯಕ್ರಮದ ಪ್ರಪ್ರಥಮದಲ್ಲಿ ನಿಮಗೊಂದು ಸುಂದರವಾದ ಗೀತೆಯನ್ನು ತರ್ತಾ ಇದ್ದೀನಿ. ಚಿತ್ರ ಗಂಧದ ಗುಡಿ ಚಿತ್ರದ ಗೀತೆಯನ್ನ ನಿಮ್ಮ ಜೋರದ ಚಪ್ಪಾಳೆ ಇದೀಗ ಬರಲಿ ಅಂತ ಹೇಳ್ತಾ ಸ್ವಲ್ಪ ಕೊಡಿ, ಸ್ವಲ್ಪ ಸೌಂಡ್ ಸ್ವಲ್ಪ ಕೊಡಿ, ಸೌಂಡ್ ಓಕೆ.